ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಅಮ್ಮ GP ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಿದ್ರೆ ಇತ್ತ ಕಡೆ ಬೃಂದಾ ಭಾರ್ಗವಿ ನಡುವೆ ಅರ್ಜುನ್ ಹಾಗೆ GP ಪಾಟೀಲ್ ನಡುವೆ ಫೈಟ್ ಶುರುವಾಗ್ತದೆ. ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಬೃಂದಾ ಅಮ್ಮ ಮನೆಗೆ ಬರ್ತಿದ್ದಾರೆ ಅನ್ನೋ ವಿಷಯನ ಇಲ್ಲಿ ನಿರ್ಮಲಾ GP ಪಾಟೀಲ್ ಸಾಕ್ಷಿಗೆ ಹೇಳಿದಾಗ ಸಾಕ್ಷಿ ಅಂತೂ ಬೃಂದಾ ಮೇಲಿರೋ ಸಿಟ್ಟಲ್ಲ, ಅವ್ರ ಮಗಳ ಮೇಲೆ ತೀರಿಸ್ಕೋತೀನಿ, ಅವ್ರಿಗೆ ಅವಮಾನ ಮಾಡ್ತೀನಿ ಹಾಗೆ ಹೀಗೆ ಅಂತಿದ್ದಾರೆ. ಇದರಿಂದಾಗಿ GP ಪಾಟೀಲ್ ಹೆಂಡತಿ ನಿರ್ಮಲಾ ಪಾಟೀಲ್ ಕೂಡ ಹೌದು ಅಂತಿದ್ದಾಗೆ ಬೃಂದಾ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ನಿಮ್ಗೆ ಏನು ಬೇಕು, ಹೇಗೆ ಕೆಲಸ ಮಾಡಿಸ್ಕೋಬಹುದು, ನಾನು ಯಾವುದಕ್ಕೂ ಕೂಡ ವರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ನಿಜವಾಗ್ಲೂ ನಿಮಗೆ ಹರ್ಟ್ ಆಗಲ್ವಾ ಅಂದಾಗ ನನಗೆ ಯಾಕೆ ಹರ್ಟ್ ಆಗಬೇಕು ಅಂತ ಕೂಡ ತಿಳಿಸ್ತಾಳೆ. ಅತ್ತ ಕಡೆ ಅಮ್ಮಂಗೆ ಕಾಲ್ ಮಾಡಿ ಏನಿದು ಕೆಲಸಕ್ಕೆ ಇನ್ನೂ ಬಂದಿಲ್ಲ, ದುಡ್ಡು ಬೇಕು, ಕೆಲಸ ಬೇಡವಾ ಅಂತ ಫೋನ್ನಲ್ಲಿ ಅವಮಾನ ಮಾಡ್ತಾಳೆ. ಅತ್ತ ಕಡೆ ಪೊಲೀಸ್ ಅವರು ತನ್ನ ಕೈ ಕೆಳಗಡೆ ಇರೋ ಆ ಒಂದು ಸಬ್ ಇನ್ಸ್ಪೆಕ್ಟರ್ ಹತ್ರ ಯಾಕೆ ಲಂಚ ತಗೊಂಡೆ, ಯಾಕೆ ರೀತಿ ಮಾಡ್ತಿದ್ಯಾ, ನಿಜವಾಗ್ಲೂ ವಿಕ್ಕಿಯಿಂದ ಈ ಹುಡುಗಿಗೆ ಅನ್ಯಾಯ ಆದರೆ ಪದೇ ಪದೇ ಅವನು ಬೇರೆ ಹುಡುಗಿರಿಗೂ ಅನ್ಯಾಯ ಮಾಡ್ತಾನೆ, ದಯವಿಟ್ಟು ಇಂಥ ತಪ್ಪನ್ನು ಮಾಡಬೇಡಿ ಅಂತ ಹೇಳಿದರೆ ನೀವೇನು ಭಾರ್ಗವಿ ಹತ್ರ ಲಂಚ ತೊಗೊಂಡಿದ್ದೀರಾ ಅಂತ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಹೊಡೆಯೋಕೆ ಮುಂದಾಗ್ತಾರೆ ಪ್ರತಾಪ. ಬಟ್ ನನ್ನ ಹೈಯರ್ ಅಥಾರಿಟೀಸ್ಗೆ ಹೇಳಬೇಕಾಗತ್ತೆ, ಕೈ ಮಾಡ್ತಿದ್ರಾ ಅಂತ ಹೇಳಿದಾಗ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಹೋಗ್ತಾರೆ ಪ್ರತಾಪ್. ತದನಂತರ ಇಲ್ಲಿ GP ಪಾಟೀಲ್ ಅರ್ಜುನ್ ಮೇಲೆ ರೇಗ್ತಿದ್ದಾರೆ. ಬಿಕಾಸ್ ಅರ್ಜುನ್ ಸಾಕ್ಷಿಯವರ ಹತ್ರ ನಾನೇ ನನ್ನ ಅಪ್ಪ ಅಮ್ಮಂಗೆ ಬೆಸ್ಟ್ ಗಿಫ್ಟ್ ಅಂತ ಹೇಳಬೇಕಿದ್ರೆ ಯಾವ ಗಿಫ್ಟು, ನೀನು ಕೆಲಸಕ್ಕೆ ಬಾರ್ದಿರೋ ಧೂಳು, ನೀನು ವೇಸ್ಟ್ ಬಾಡಿ, ನೀನು ಕಂಡ್ರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಆದರೆ ನೀನು ಒಂದಳನ ಮದುವೆ ಆದರೆ ಮಾತ್ರ ನನ್ನ ನಡುವೆ ಇರೋ ಬಿರುಕು ಸರಿ, ನೀವು ಈ ರೀತಿ ಇರೋದಕ್ಕೆ ಎಲ್ಲ ಕಾರಣ ಶಕ್ತಿ ಪ್ರಸಾದಿಂದನೇ ನೀವು ಇಷ್ಟು ಈ ರೀತಿ ಆಗಿರೋದು. ಖಂಡಿತ ಇದು ನನಗೆ ಅರ್ಥ ಆಗಿದ್ದು ಭಾರ್ಗವಿಯಿಂದ ಪಾಪ, ಖಂಡಿತವಾಗ್ಲೂ ನಿಮ್ಮಿಂದ ಯಾವುದೇ ರೀತಿ ತಪ್ಪ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ, ನಿಮ್ಮನ್ನು ಅವರಿಂದ ದೂರ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿ ವಂದನ ಈ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೇಳಿ GP ಪಾಟೀಲ್ ಹೇಳಿ ಹೋಗ್ತಾರೆ. ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮ ಬೃಂದಾ ಮನೆಗೆ ಬಂದಿದ್ದಾರೆ. ಬೃಂದಾ ಮನೆಯಲ್ಲಿ ಭಾರ್ಗವಿ ಅಮ್ಮಂಗೆ ಅವಮಾನ ಆಗ್ತದೆ, ಮಗಳೇ ಅಮ್ಮಂಗೆ ಅವಮಾನ ಮಾಡ್ತಿದ್ದಾಳೆ. ಈ ಕಡೆ ಮೊದಲನೇ ದಿನ ಇಷ್ಟು ಲೇಟಾಗಿ ಬಂದಿದ್ರ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಲೇಟ್ ಬರಬಾರ್ದು ಅಂತ ಹೇಳಿ ಬೃಂದಾಗೆ ನಿಮ್ಮ ಮಾವಂಗೆ ಹೇಳು, ಕೆಲಸದವ್ರು ಬಂದಿದ್ದಾರೆ ಅಂದಾಗ ಕೆಲಸದವ್ರು ಏನು ಬರ್ತಾರೆ ಅದಕ್ಕೆ ಮಾವಂಗೆ ಯಾಕೆ ಹೇಳಬೇಕು ಅಂತ ಬೃಂದಾ ಅಮ್ಮನ ಬಗ್ಗೆ ಚೀಪಾಗಿ ಮಾತಾಡಿ ಚೀಪಾಗಿ ನಡ್ಸ್ಕೊತಿದ್ದಾಳೆ ಅಂತ ಹೇಳ್ಬೋದು. ಈ ವಿಷಯ ಗೊತ್ತಾದೆ ಭಾರ್ಗವಿಗೆ ಸುಮ್ಮನೆ ಬಿಡ್ತಾಳೆ. ಅವತ್ತೇ ಫಂಕ್ಷನಲ್ಲಿ ಒಂದು ಸಣ್ಣ ಅವಮಾನ ಆಗಿದ್ದಕ್ಕೆ ಬಿಡಲಿಲ್ಲ, ಈ ರೀತಿ ಕೆಲಸದವರಾಗಿ ಕರ್ಕೊಂಡಿದ್ದಾರೆ ಅಂದರೆ ಭಾರ್ಗವಿ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಭಾರ್ಗವಿ GP ಪಾಟೀಲ್ ಬೃಂದಾ ಇಬ್ಬರನ್ನ ಕೂಡ ಬಿಡೋ ಚಾನ್ಸೇ ಇಲ್ಲ. ಹಾಗಿದ್ರೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಕ್ಷ ಮಾಡಿ ಮರಿಬೇಡಿ.